ಎಲ್ಲರೂ DRDಗೆ ಎಲ್ಲ ಬನ್ನಿ, DRDಗೆ ಬೆಂಗಳೂರು ಬನ್ನಿ, ಬೆಂಗಳೂರಲ್ಲಿ ಎಲ್ಲಿ ಬರೋಕ್ಕಾಗುತ್ತೆ? ಆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಈ ನಾಲೆಜ್ ಬ್ಯಾಂಕಿಂಗ್ ಪರವಾಗಿ ಹೇಳಬೇಕು. ಇನ್ನೊಂದು ಅವರೆಲ್ಲ ಬ್ಯಾಂಕಲ್ಲಿ ಮುಗಿಸಿದ್ದಾರೆ, ಅವ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಯಾರೊಬ್ಬರು ಹೌಸಿಂಗ್ ಲೋನ್ ತೊಗೊಂಡಿರ್ತಾರೆ, ಫ್ಯಾಕ್ಟರಿ ಲೋನ್ ತೊಗೊಂಡಿರ್ತಾರೆ, ಒಂದು ಮನೆ ತೊಗೊಂಡಿರ್ತಾರೆ, ಯಾವ್ದಾದ್ರು ಲ್ಯಾಂಡ್ಸ್ ಇರ್ತಾರೆ, ಗದ್ದೆ ಇರ್ತಾರೆ, ಇದೆಲ್ಲ ಬ್ಯಾಂಕ್ನ ಹಡಪಿಸ್ಕೊಳ್ತಾರೆ. ಈ ರೆಕವರೀಸ್ ಏನೇನು ಇಲ್ಲಿಗಲ್ ನಡೀತಾ ಇದೆ, ಅನ್ಎಥಿಕಲ್ ಪ್ರಾಕ್ಟೀಸ್ ಇರ್ತಾ ಇದೆ. ನಾನು ಬ್ಯಾಂಕಲ್ಲಿ ಇದ್ದೆ, ನಾನು ಎಲ್ಲರೂ ಹೇಳ್ತಾರೆ ಬ್ಯಾಂಕ್ ಇಟ್ಕೊಂಡು ನೀವೇನು ಇದು ಮಾಡ್ತೀರಾ? ಹೌದು, ನನಗೊಂದು ಬ್ಯಾಂಕಿಂದ ಎಕ್ಸ್ಪೀರಿಯನ್ಸ್ ಗೊತ್ತು, ನೀವು ಏನೇನು ಮಾಡ್ತೀರಾ ಅದೆಲ್ಲ ಎಕ್ಸ್ಪೋಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಆ ಥರ ಟೈಟಲ್ಸ್ ಎಲ್ಲ ಬಂದಿರೋದು, ನನಗೇನು ಬೇಜಾರಿಲ್ಲ. ನಾನು ನಿಮ್ಮಲ್ಲಿ ವಿನಂತಿಸಿದ್ರೆ ಪೇಷನ್ಸ್ ಆಗಿ ಟೈಮ್ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆ ಅರ್ಪಿಸ್ತೇನೆ. ಮಧ್ಯದಲ್ಲಿ ಈ ಪ್ರೊಫೆಷನಲ್ ಓಟ್ ಅಕಸ್ಮಾತ್ ಯಾರಾದರೂ ಕೊಡ್ತಿದ್ದು ಪ್ರಾಮಿಸ್ ಮಾಡಿದ್ರೆ ಅದ್ರ ಬಗ್ಗೆನೂ ಬರೋದಿಲ್ಲ. ಇದು ಕೊಡಿ, ನನ್ಗೊಂದು ಅವಕಾಶ ಕೊಡಿ. ಸಪೋಸ್ ಏನಿಲ್ಲ, ಎಲ್ಲರೂ ಕಮಿಟ್ಮೆಂಟ್ ಆಗಿದೆ ಸರ್, ಏನಿಲ್ಲ ಸಾಲ ಕೊಡ್ತೀನಿ ಅಂದ್ರೆ ಅದು ಸಾಕು. ನಿಮಗೆ ನನ್ನ ನಾಲೆಜ್ ಮನಸ್ಪೂರ್ವವಾಗಿ ಎಲ್ಲ ಶೇರ್ ಮಾಡ್ತೀನಿ, ಒಗ್ಗಟ್ಟಾಗಿ ಒಂದು ಕೂಗಿಂದ ಎಲ್ಲ. ಒಂದು DRDನ ಫಸ್ಟ್ ಸ್ಕ್ರಾಪ್ ಮಾಡಿಸ್ಬೇಕು. DRDನ ಯಾವಾಗ ಸ್ಕ್ರಾಪ್ ಮಾಡಬೇಕಂದ್ರೆ ಸಿವಿಲ್ ಕೋರ್ಟ್ಗಳಲ್ಲಿ ಮಾಡಲ್ಲ. ಆಯಾ ಸಿವಿಲ್ ಕೋರ್ಟ್ ಆಯಾ ಜಿಲ್ಲೆಯಲ್ಲಿ ಬ್ಯಾಂಕಿಂಗ್ ಮಾಡಿ ಒಂದು ಅಟ್ಲೀಸ್ಟ್ ಡಿಸ್ಟ್ರಿಕ್ಟ್ ತಾಲೂಕು, ಇಲ್ಲಾಂದ್ರೆ ಈ ತರ ರೂರಲ್ನಲ್ಲಿ ಇರೋಲ್ಲ ಬೆಂಗಳೂರು ಬೇಡ, ಒಂಥರ ಹಿಂಸೆ, ಅದು ಬೇರೆ. ಸೊ ಎಲ್ಲಾನು ಈಗ ಜುಡಿಷಿಯಲ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕಿತ್ತು ಲಾ ಡಿಪಾರ್ಟ್ಮೆಂಟ್ ಬರೋ ತರ ಮಾಡಿ ಜುಡಿಷಿಯಲ್ ಬಂತು, ಇದಕ್ಕೆ ಮಾಡಿ. ಅದ್ರ ಮಧ್ಯದಲ್ಲಿ ನೆಕ್ಸ್ಟ್ ಇದು ಆ ಸೆಲೆಕ್ಷನ್ ಆಯ್ತಾ, ವೆಲ್ಫೇರ್ ಏನಿದೆ ಮೇನ್ ಎಲ್ಲರೂ ಹೇಳ್ತಾರೆ ವೆಲ್ಫೇರ್ 25 ಲಕ್ಷ, 1 ಕೋಟಿ ಮಾಡಬೇಕು, ಮೆಟರ್ನಿಟಿ ಲೀವ್ ಕೊಡಬೇಕು, ಟೋಲ್ ಫ್ರೀ ಮಾಡಬೇಕು, ಆಮೇಲೆ ಜೂನಿಯರ್ಸ್ಗೆಲ್ಲ ಸ್ಟೈಪಂಡ್ ಕೊಡಬೇಕು. ಅದೊಂದು ಕಡೆ ಇರಲಿ. ಜೊತೆಗೆ ಇದು ನಮ್ಮ ಲೀಗಲ್ ಫಿಟ್ಟಿಂಗ್ ಏನೇನು ಫೇಸ್ ಮಾಡ್ತಾ ಇದ್ದಾರೆ, ಕ್ಲೈಂಟ್ಗಳು ಏನೇನು ಫೇಸ್ ಮಾಡ್ತಾರೆ, ಈಗ ಇನ್ನೂ ಜಾಸ್ತಿ ಆಗುತ್ತೆ. NPA ಅಂದ್ಬಿಟ್ಟು ಶುರು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. NPA ಡಿಮ್ಯಾಂಡ್ಸ್ ಬಂದ್ರು ಕೂಡ ಸಾಕು ಗಾಬರಿ. ಬೈಕ್ ಬ್ಯಾಂಗ್ಳೂರ್ ಬಂದ್ರೆ ಗಾಬರಿ, 4 ಜನ ರಿಕವರಿ ಏಸಿನ ಬಂದ್ರೆ ಗಾಬರಿ. ಯಾಕೆ? ಏನು ಹೆದರ್ಬೇಡಿ. ಅವ್ರೆಲ್ಲ ಫೋಟೋ ತೆಗಿತಾರೆ, ಅವ್ರ ಬೆಲೆ ನಿಂತ್ಕೊಂಡು ಫೋಟೋ ತಗೊಳ್ಳಿ, ಏನಾಗಲ್ಲ, ಅವ್ನು ಏನು ಮಾಡ್ಕೊಳಕ್ಕಾಗಲ್ಲ. ಬಟ್ ಸರಿಯಾಗಿ ಫೈಟ್ ಮಾಡಿ, ಅದೊಂದು ನಾವು ಇನ್ನಿಸ್ತೇನೆ. ಸೊ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೆಸಿಡೆಂಟು, ಸೆಕ್ರೆಟರಿಗೆ, ಜೊತೆಗೆ ನಮ್ಮ ಕೊಲೀಗ್ ಸ್ಮಿತಾ ಪಾಟೀಲ್ ಅವ್ರಿಗೂ ನಾನು ಧನ್ಯವಾದಗಳು.